ಈ ಹದಗೆಂಟತ್ತ ರಸ್ತೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಲ್ಲ ಟಿವಿನ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇತ್ತು. ಅದರಲ್ಲಿ ಪಣಂತೂರು ಹಾಗೆ ಬಳಗೆರೆ ರಸ್ತೆ ಕೂಡ ಹೌದು. ಪಣಂತೂರು ರಸ್ತೆಯಲ್ಲಂತೂ ಮೊನ್ನೆ ಅದು ನೇಷನ್ ವೈಡ್ ಸುದ್ದಿ ಆಗಿತ್ತು. ಯಾಕೆ ಅಂತ ಅಂದ್ರೆ ಒಂದು ಸ್ಕೂಲ್ ಬಸ್ ಇದ್ದಕ್ಕಿದ್ದಂತೆ ರಸ್ತೆಯ ಪಕ್ಕದಲ್ಲಿ ವಾಲ್ ಬಿಡ್ತು. ಅಂದ್ರೆ ಆ ವ್ಯಕ್ತಿ ಅಂದ್ರೆ ಆ ಡ್ರೈವರ್ ಸ್ವಲ್ಪ ರಸ್ತೆಯಿಂದ ಬಹಳ ಸೈಡಿಗೆ ತೆಗೆದುಕೊಂಡು ಹೋಗಿದ್ದ. ಹೌದು, ಹಾಗಂತ ಆ ರಸ್ತೆಯನ್ನಂತೂ ನೋಡಂಗೇ ಇಲ್ಲ, ಅಲ್ಲಿ ಓಡಾಡಂಗೇ ಇಲ್ಲ ಬಿಡಿ. ಸೊ ಕಳೆದ ವಾರ ರಸ್ತೆ ಪಕ್ಕಕ್ಕೆ ಒಂದು ಬಸ್ ಜಾರ್ ಬಿಟ್ಟಿತ್ತು. ಕೊನೆಗೆ ಆ ಶಾಲಾ ಮಕ್ಕಳನ್ನ ಎಮರ್ಜೆನ್ಸಿ ಎಕ್ಸಿಟ್ ಮುಖೇನವಾಗಿ ಹೊರಗೆ ಕರ್ಕೊಂಬರಲಾಗಿತ್ತು. ಸದ್ಯ ಈಗ ಕಾಂಕ್ರೀಟ್ ಹಾಕಿ ಕೆಲಸ ಶುರು ಮಾಡ್ತಾ ಇದ್ದಾರೆ ಸಿಬ್ಬಂದಿ. ನಾವಿಲ್ಲಿ ನೋಡ್ತಾ ಇದೀವಿ ನೋಡಿ. ಆ ರೋಡಿಗೆ ಪಕ್ಕದಲ್ಲಿ ಚರಂಡಿನೇ ಇರಲಿಲ್ಲ ನೆಟ್ಟಿಗೆ. ಹಾಗಾಗಿ ಅದು ರಸ್ತೆ ಯಾವುದು, ಅಕ್ಕಪಕ್ಕದ ಜಾಗ ಯಾವುದು ಏನೂ ಗೊತ್ತಾಗದೇ ಇರುವಂಥ ರೀತಿಯಾಗಿತ್ತು. TV9 ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಇದು ಕೇವಲ ಇದೊಂದು ಮಾತ್ರ ಅಲ್ಲ, ಮಹದೇವಪುರದ ಬಹುತೇಕ ರಸ್ತೆಗಳು ಹೀಗೆ ಇದಾವೆ. ಈಗ ಹೌದು, ಕಾಂಗ್ರೆಸ್ ಸರ್ಕಾರ ಇದೆ, ಕಳೆದ ಬಾರಿ BJP ಸರ್ಕಾರ ಇತ್ತು, ಅವಾಗ ಅವ್ರು BJP MLA ಇದ್ದಿದ್ದು, ಈಗಲೂ BJP MLA ಏನು ನಿದ್ದೆ ಮಾಡ್ತೀಯಾರ, ಅವ್ರುಗಳೇನು ಮನೆ ಬಿಟ್ಟು ಹೊರಗಡೆ ರಸ್ತೆ ಕಾಲೇ ಇಡ್ತಿಲ್ವಾ ಅನ್ನೋ ರೀತಿಯಾಗಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾರಣ ಅಂತ ಅಂದರೆ ಅಷ್ಟು ವರ್ಸ್ಟ್ ಆಗಿದೆ ಮಹದೇವಪುರ ಭಾಗದಲ್ಲಿರುವಂಥ ರಸ್ತೆಗಳು. ಇದು ಕೂಡ ಹಾಗೆ ಪಣತ್ತೂರು ಬಳಗೆರೆ ರಸ್ತೆ ಈ ಕಾಮಗಾರಿ ಶುರುವಾಗ್ತಾ ಇದೆ. ಇದು ಬಹಳ ವರ್ಷಗಳಾದರೂ ಆಶ್ಚರ್ಯ ಇಲ್ಲ ಬಿಡಿ. ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಆ ಸ್ಥಳದಿಂದ ಒಂದು ವರದಿ ಕೊಟ್ಟೇನೆ, ಬರೀ ನೋಡ್ಕೊಂಬೋಣ. ಕಳೆದ ವಾರವಷ್ಟೇ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಳಗೆರೆಯಿಂದ ಪಣತ್ತೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ನಿಂತಿದ್ದಂತಹ ಮಳೆ ನೀರಿನ ಕಾಲುವೆಗೆ ಶಾಲಾ ಅಂದರೆ ಖಾಸಗಿ ಶಾಲೆಯ ಒಂದು ವಾಹನ ಉರುಳಿ ಬಿದ್ದು 20 ಜನ ಮಕ್ಕಳು, ಅಂದರೆ ಇನ್ನೇನು ಹೆಚ್ಚು ಕಮ್ಮಿ ಆಗಿದ್ರೆ 20 ಜನ ಮಕ್ಕಳು ಪ್ರಾಣವನ್ನು ಕಳ್ಕೊಳ್ತಾ ಇದ್ರು. ಇದೇ ಒಂದು ಜಾಗ, ಇಲ್ಲಿ ನೋಡಿ, ಈ ಜಾಗ ನಾನು ಏನು ತೋರಿಸ್ತಾ ಇದ್ದೀನಿ, ಇದೇ ಒಂದು ಜಾಗದಲ್ಲಿ ಆ ಒಂದು ಶಾಲೆಯ ಕಾಲುವೆಗೆ ಉರುಳಲು ಪ್ರಮುಖವಾದಂಥ ಕಾರಣ ಅಂತ ಹೇಳಿದ್ರೆ ಹಿಂಭಾಗದಲ್ಲಿ ಕಾಲುವೆ ಇದೆ. ಅಂದರೆ ಆ ಕಾಲುವೆಯನ್ನ ಅಕ್ಕಪಕ್ಕದಲ್ಲಿದ್ದಂತಹ ಬಿಲ್ಡರ್ಗಳು ಒತ್ತುವರಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಾಲುವೆಯಲ್ಲಿ ನೀರು ಹರಿಬೇಕಾಗಿದ್ದಂತಹ ನೀರೇನಿತ್ತು, ಮಳೆ ನೀರು, ಅದೇ ಒಂದು ರಸ್ತೆ ಮೇಲೆ ನಿಂತ್ಕೊಂಡಿತ್ತು. ರಸ್ತೆ ಮೇಲೆ ನಿಂತಿದ್ದ ಪರಿಣಾಮವಾಗಿ ಅಲ್ಲಿ ಒಂದು ದೊಡ್ಡದಾದಂಥ ಒಂದು ಗುಂಡಿ ಆಗಿತ್ತು. ಆ ಒಂದು ಗುಂಡಿಯಲ್ಲಿ ಶಾಲಾ ವಾಹನದ ಚಕ್ರ ಇಳಿದಂಥ ಪರಿಣಾಮ ಸಂಪೂರ್ಣವಾಗಿ ವಾಹನ ವಾಲಿಕೊಂಡಿತ್ತು. ಅದಾದ ನಂತರ ಶಾಲೆಯ ಒಂದು ಡ್ರೈವರ್ ಏನಿಂದ ವ್ಯಾನ್ ಡ್ರೈವರು ಮತ್ತು ಸ್ಥಳೀಯರ ಸಹಾಯದಿಂದ 20ಕ್ಕೂ ಹೆಚ್ಚು ಮಕ್ಕಳನ್ನು ಎಕ್ಸಿಟ್ ಡೋರ್ನಿಂದ ಮಕ್ಕಳನ್ನು ಕಾಪಾಡಿದ್ರು. ಮೊನ್ನೆ ಅಷ್ಟೇ TV9 ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಪ್ರಸಾರ ಮಾಡಿತು. ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಈಗ ಏನು ಒತ್ತುವರಿಯಾಗಿತ್ತು ಅದನ್ನು ತೆರವು ಮಾಡಿ ಆ ಒಂದು ಜಾಗದಲ್ಲಿ ಅದರ ಕಾಲುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರುವಂಥ ನಾನೇನು ತೋರಿಸ್ತಾ ಇದ್ದೀನಿ. ಈಗ ಈ ಕಾಲುವೆಗೆ ಕಾಂಕ್ರೀಟ್ ಹಾಕಿ ಒಂದು ನಿರ್ಮಾಣವನ್ನು ಮಾಡಲಿಕ್ಕೆ ಮುಂದಾಗಿರುವಂಥ, ಅಂದರೆ ಮೊನ್ನೆ ಈ ಒಂದು ರಸ್ತೆ ವೈರಲ್ ಆಗಿತ್ತು. ಈ ಒಂದು ರಸ್ತೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ಕಾರಣಕ್ಕಾಗಿ ಜಲ್ಲಿ ಕಲ್ಲುಗಳನ್ನು ಸುರಿದೋಗಿದ್ದಾರೆ. ನೋಡಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಯಾವ್ದಾದ್ರು ವಾಹನ ಓಡಾಡಿದ್ರೆ ಸಾಕು ಧೂಳು ಎದ್ದಳತ್ತೆ, ಸಂಪೂರ್ಣವಾಗಿ ಧೂಳು ಎದ್ದಳತ್ತೆ. ವಾಹನ ಸವಾರರು ಸಾಕಷ್ಟು ಸಂಕಷ್ಟ ಎದುರಿಸ್ತಾರೆ. ಈ ಒಂದು ರಸ್ತೆಯನ್ನ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದು ರಸ್ತೆಯನ್ನ ಸರಿಪಡಿಸಲಿಕ್ಕೆ ಮುಂದಾಗಬೇಕು ಅನ್ನೋಂಥದ್ದು ನಿಜವಾಗ್ಲೂ TV9 ಆಗ್ರಹ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.